ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು 3-4 ದಿವಸದಿಂದ ಒಂದು ತುಂಬ ವಿಡಿಯೋ ವೈರಲ್ ಆಗ್ತಾ ಇದೆ. ಅದೇನಪ್ಪ ಅಂದರೆ ಟಾಟಾ ಸಿಯಾರಾ ಬಗ್ಗೆ ಈಗೇನು ಎಲೆಕ್ಟ್ರಿಕಲ್ ವೆಹಿಕಲ್ ಲಾಂಚ್ ಮಾಡಿದ್ದಾರೆ. ಹಳೆ ಟಾಟಾ ಸಿಯಾರಾ ನೋಡಿರ್ಬೋದು ನೀವು. ಜನವರಿ 18, 1991 ರತನ್ ಟಾಟಾ ಅವರು ಲಾಂಚ್ ಮಾಡಿರ್ತಾರೆ. ಅದು ಸಿಯಾರಾ ಅವ್ರದ್ದು ಕನಸಿನ ಕೂಸಾಗಿರುತ್ತೆ. ಇವಾಗ ಏನಾದರೂ ಅವ್ರು ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರೇನೋ ಅಂತ ನನಗನ್ಸುತ್ತೆ. ಯಾಕಂದರೆ ಟಾಟಾ ಸಿಯಾರಾ ಕ್ರೇಜ್ ನೋಡ್ತಿದ್ರೆ ಅವರು ತುಂಬ ಹೆಮ್ಮೆ ಪಡ್ತಿದ್ರು. ಈಗಿನ ವರ್ಷನ್ಲಿ ಟಾಟಾ ಬಿಲ್ಡ್ ಕ್ವಾಲಿಟಿಲಿ ಮಾತ್ರ ನೆಕ್ಸ್ಟ್ ಲೆವೆಲು. ಅದು ಯಾವ ಕಂಪ್ನಿಗೂ ಕಂಪೇರ್ ಮಾಡೋಕ್ಕೆ ಆಗಲ್ಲ ನಾವು. ಅದು ಈ ಮಾಮೂಲಿ ಲೋಕಲ್ ಕಾರ್ಗಳಿಗಂತೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಏನೇ ಅಂದ್ರೂ ನಾವು ಟಾಟಾ ರೇಂಜ್ ರೋವರ್ ಲೆವೆಲ್ಗೆ ನಾವು ಕಂಪೇರ್ ಮಾಡ್ಬೋದು ಟಾಟಾನ. ನಾನು ನೋಡಿರೋ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ಈ ಟಾಟಾ ಬಿಲ್ಡ್ ಕ್ವಾಲಿಟಿನ ತೋರಿಸೋದಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಸಿಡೆಂಟ್ ಆಗಿದ್ದಾವೆ. ಟಾಟಾ ಜೊತೆ ಕಿಯಾ ಆಗಿರ್ಬೋದು, ಮಾರುತಿ ಸುಜುಕಿ ಆಗಿರ್ಬೋದು, BMW ಕಾರ್ ಆಗಿರ್ಬೋದು, ಆಮೇಲೆ ಟ್ಯಾಕ್ಟ್ರಿಗಳು ಕೂಡ ಆಗಿರ್ಬೋದು, ಟ್ರಕ್ಗಳು ಕೂಡ ಆಗಿರ್ಬೋದು. ಟಾಟಾ ಬಿಲ್ಡ್ ಕ್ವಾಲಿಟಿನ ಎಲ್ಲರಿಗೂ ಮೆಚ್ಚೋದಕ್ಕೋಸ್ಕರನೇ ಕೆಲವೊಂದು ಕಡೆ ಬೇಕಂತ ಆಗಿದೋ ಅಥವಾ ಅನ್ಎಕ್ಸ್ಪೆಕ್ಟೆಡ್ಲಿ ಆಗಿದೋ ಗೊತ್ತಿಲ್ಲ. ಯಾಕಂದರೆ ಎಲ್ಲೆಲ್ಲಿ ಟಾಟಾದ ಆಕ್ಸಿಡೆಂಟ್ ಆಗಿದಾವೋ ಅಲ್ಲಲ್ಲೆಲ್ಲ ಟಾಟಾ ಬಿಲ್ಡ್ ಕ್ವಾಲಿಟಿನ ತೋರಿಸ್ಕೊಡುತ್ತೆ. ಒಂದು ಕೈ ಮೇಲೆ ಇದೆ ಬಿಲ್ಡ್ ಕ್ವಾಲಿಟಿನ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ನೋಡಿದ್ದೆ. ರೇಂಜ್ ರೋವರ್ಗೂ ಮತ್ತು ಕಿಯಾಗೂ ಸ್ವಲ್ಪ ಕ್ಲಾಶ್ ಆಗಿರುತ್ತೆ. ಅದರಲ್ಲಿ ರೇಂಜ್ ರೋವರ್ಗೂ ಒಂದು ಚೂರು ಡ್ಯಾಮೇಜ್ ಆಗಿರಲ್ಲ. ಕಿಯಾದು ಮಿನಿಮಮ್ ಒಂದು 0.5% ಫುಲ್ಲು ಡ್ಯಾಮೇಜ್ ಆಗಿರುತ್ತೆ. ಸೇಮ್ ಅದೇ ಥರನೇ ನಮ್ಮದು ಟಾಟಾ ನೆಕ್ಸಾನ್ ಆಗಿರ್ಬೋದು, ಟಾಟಾ ಹ್ಯಾರಿಯರ್ ಆಗಿರ್ಬೋದು, ಈ ಮಾರುತಿ ಸುಜುಕಿ ಆಗಲಿ ನೆಕ್ಸಾನ್ ಆಗಲಿ ಆಕ್ಸಿಡೆಂಟ್ ಏನಾದರೂ ಆಗಿದ್ದರೆ ಮೇಜರಾಗಿ ಪ್ರಾಬ್ಲಮ್ ಆಗಿರೋದೇ, ಮೇಜರಾಗಿ ಡ್ಯಾಮೇಜ್ ಆಗಿರೋದೇ ಸುಜುಕಿಗೂ ಮತ್ತು ಕಿಯಾಗೂ. ಆಮೇಲೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರೋ ಹಾಗೆ ತುಂಬ ಕಡೆ ಟ್ಯಾಕ್ಟ್ರಿಗಳು ಮತ್ತು ಈ ಹ್ಯಾರಿಯರು ಪಂಚಾಗಲಿ ಅದು ಹೆಸರಿಗೆ ತಕ್ಕಂತೆ ಪಂಚು ಒಳ್ಳೆ ಸಖತ್ತಾಗಿರುತ್ತೆ. ಪಂಚ್ಗೇನಾದರೂ ಪಂಚ್ ಮಾಡಿಬಿಟ್ರೆ ಅದು ಬಿಡಲ್ಲ. ಇದನ್ನು ನೋಡ್ತಿದ್ರೆ ನಾವು ಇಂಡಿಯಾದವರು ಎಕ್ಸ್ಪೆಷಲಿ ಇಂಡಿಯಾದವರು ಟಾಟಾ ಕಾರ್ ಬಿಟ್ಟರೆ ಯಾವ ಕಾರು ಪರ್ಚೇಸ್ ಮಾಡಬಾರ್ದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಕಡೆ ಆಕ್ಸಿಡೆಂಟ್ ಆಗಿದ್ದಾವೆ. ಅದು ಎಕ್ಸ್ಪೆಷಲಿ ಟಾಟಾ ಯಾಕೋ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಅದರಲ್ಲಿ ಏನು ತೋರಿಸುತ್ತಂದರೆ ಟಾಟಾ ಬಿಲ್ಡ್ ಕ್ವಾಲಿಟಿ ತೋರಿಸುತ್ತೆ. ರತನ್ ಟಾಟಾ ಅವರು ಈಗೇನಾದರೂ ಇದ್ದಿದ್ದರೆ ಅವರು ಈ ಬಿಲ್ಡ್ ಕ್ವಾಲಿಟಿನ ನೋಡಿ ತುಂಬ ಖುಷಿ ಪಡ್ತಿದ್ರು. ಬಟ್ ಅವಯ್ಯ ಏನೋ ಮಾಡಲಿ, ನಮ್ಮ ಇಂಡಿಯಾ ಜನಕ್ಕೆ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕಾರ್ಗಳನ್ನ ಬಿಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ಅವರು ತಯಾರು ಮಾಡ್ತಾಯಿದ್ದಾರೆ. ಅವ್ರದ್ದು ಏನೇ ಒಂದು ಪ್ರಾಡಕ್ಟ್ ಆದ್ರೂ ಕ್ವಾಲಿಟಿ ವೈಸಲ್ಲಿ ಏನು ಹೇಳಂಗಿಲ್ಲ. ಟಾಟಾ ಅಂದರೆ ಒಂಥರ ಕ್ವಾಲಿಟಿ ಒಂದು ಕೈ ಮೇಲೇ. ಅದು ಕಾರಲ್ಲಿ ಬೇರೆ ಪ್ರಾಡಕ್ಟಲ್ಲಾಗಿರ್ಬೋದು ತುಂಬ ಚೆನ್ನಾಗಿದೆ. ಕಾರಲ್ಲಿ ಅಂದರೆ ನಾವು ರೇಂಜ್ ರೋವರ್ಗೆ ಫೀಲ್ ಮಾಡ್ಬೋದು. ಕಾರಲ್ಲಿ ರೇಂಜ್ ರೋವರ್, ನಾಟ್ ಓನ್ಲಿ ಸುಜುಕಿ, ಕಿಯಾ, ಈ ಟಾಟಾ ಮುಂದೆ BMW ಏನಿಲ್ಲ ಅಂತ ಅನ್ಕೊತೀನಿ ನಾನು. ಯಾಕಂದರೆ ಒಂದು ಕಡೆ ಇನ್ಸಿಡೆಂಟ್ ಆಗಿದೆ. ಇದು ಟಾಟಾ ಮುಂದೆ BMW ಬಚ್ಚನೆ. ಸೊ ಯಾರಾದರೂ ಕಾರ್ ತೊಗೋಬೇಕು ಅಂತಿದ್ರೆ
ನಿಮ್ಮ ಫ್ಯೂಚರ್ ಕಾರ್ ಆಗಿದ್ದರೆ ಟಾಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ಯೂಚರ್ ಎಲ್ಲ ನಿಮ್ಮ ಕೈಲಿದೆ. ಟಾಟಾ ಕಂಪ್ನಿ ಕಾರ್ ಏನಾದರೂ ನಿಮ್ಮ ಜೊತೆಗಿದ್ದರೆ ಒಂದು ಆನೆ ಬಲ ಇದ್ದಂಗೆ. ನಾನು ಹೇಳೋ ಪ್ರಕಾರ ಟಾಟಾ ಕಾರ್ ಏನಾದರೂ ನೀವು ಪರ್ಚೇಸ್ ಮಾಡಿದ್ದೇ ಆಗಿದ್ದರೆ ನಿಮ್ಗೊಂಥರ ಆನೆ ಬಲ ಇದ್ದಂಗೆ. ಒಂದೆರಡು ಬೌನ್ಸರ್ ಥರ ನಿಮಗೆ. ಕೆಲವೊಬ್ಬರು ಬೌನ್ಸರ್ನ ಹಾಕ್ಕೊಂಡು ಸೆಕ್ಯೂರಿಟಿಗೋಸ್ಕರ ಬೌನ್ಸರ್ನ ಹಾಕ್ಕೊಂಡು ಸುತ್ಕೊತಾರೆ. ನೀವು ಟಾಟಾ ಕಾರ್ನ ಏನಾದ್ರು ಪರ್ಚೇಸ್ ಮಾಡಿದರೆ ನಿಮಗೆ ಒಂದು 10 ಬೌನ್ಸರ್ ಥರ ಅವರು. ನೀವು ತುಂಬ ಕಡೆ ನೋಡಿರ್ಬೋದು. ಟಾಟಾ ಎಲ್ಲ ಥರ ಕ್ವಾಲಿಟಿಯಲ್ಲೂ ಒಂದು ಕೈ ಮೇಲೆ ಇದೆ. ಸೊ ಎಲ್ಲರೂ ಪರ್ಚೇಸ್ ಮಾಡಬೇಕಾದ್ರೆ ಇಂಡಿಯನ್ ಕಾರ್ಗೆ ಸಪೋರ್ಟ್ ಮಾಡಿ. ನಮ್ಮ ರತನ್ ಟಾಟಾ ಅವರು ಇಂಡಿಯಾಗೆ ತುಂಬ ಕೊಡುಗೆಗಳು ಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ ಕಷ್ಟ ಕಾಲದಲ್ಲೂ. ಸೊ ಯಾವಾಗಲಾದರೂ ನೀವು ಏನಾದರೂ ಕಾರ್ ಪರ್ಚೇಸ್ ಮಾಡೋಂಗಿದ್ರೆ ಟಾಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಾಯ್.